ಗಮನಿಸ್ತಾ ಇದೀವಿ ಶ್ರೀಲಕ್ಷ್ಮಿ, ಇಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇವನ್ ರಕ್ಷಣಾ ಕಾರ್ಯಾಚರಣೆಯು ಕೂಡ ಅಷ್ಟೇ ಚಾಲೆಂಜಿಂಗ್ ಕೆಲಸವಾಗಿದೆ. ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಆದರೆ ಅದು ಕೂಡ ಸವಾಲಿನ ಕೆಲಸ. ನಿರಂತರವಾಗಿ ಮಳೆ ಆಗ್ತಾ ಇರೋದು ಒಂದು ಕಡೆ, ಕೆಸರಿನಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದೇ ಚಾಲೆಂಜಿಂಗ್. ಆದಾಗ್ಯೂ ಕೂಡ NDRF ತಂಡ ನಿರಂತರವಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿದೆ. JCB ಮೂಲಕ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಿರಂತರವಾಗಿ ಶೋಧ ಕಾರ್ಯ ಮುಂದುವರೆದಿದೆ. ರಕ್ಷಣಾ ಕಾರ್ಯ ನಡೀತಾ ಇರುವಂತಹ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಅಲ್ಲಿ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆಗಾಗಿ ತೆಗೆದುಕೊಂಡಿರುವಂತಹ ಕ್ರಮಗಳೇನು, ಇಲ್ಲಿವರೆಗೂ ಎಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ, ಹೀಗೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಬಗ್ಗೆ ನಮ್ಮ ಕೊಲೀಗ ನಾಗೇಂದ್ರ ಬಾಬು ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡ್ಕೊಂಬರೋಣ. ನಾನೀಗ ಮುಂಡಕ ಎನ್ನುವ ಜಾಗದಲ್ಲಿದ್ದೀನಿ. ಈ ಜಾಗದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ. ನೋಡಿ, ಇಲ್ಲಿ ದೊಡ್ಡದಾದಂಥ ಹಿಟಾಚಿ ಮೂಲಕ ಕಾರ್ಯಾಚರಣೆ ಮಾಡ್ತಾ ಇರೋದು ಈ ರಸ್ತೆಯನ್ನು ಸರಿ ಮಾಡೋದಕ್ಕೆ, ಅಂದರೆ ಈ ಬದಿಯಿಂದ ಆ ಬದಿಗೆ ಹೋಗೋದಕ್ಕೆ. ಮತ್ತೊಂದು ಕಡೆ ಇಲ್ಲಿ ಒಂದು ಮನೆ ಕಾಣ್ತಾ ಇದೆ. ಈ ಮನೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಬೀಳ್ಬೋದು. ನಮಗೆ ಅಲ್ಲಿ ಕಾಣಿಸ್ತದೆ ಯಾವ ರೀತಿಯಾಗಿ ಅದು ಬಿರುಕು ಬಿಟ್ಟಿದೆ ಅಂತೇಳಿ. ನೋಡಿ, ಅಲ್ಲಿಯವರೆಗೂ ಕೂಡ ನೀರು ಹಾರಿತ್ತು ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಈ ಮುಂಡಕ ಎನ್ನುವ ಜಾಗದಲ್ಲಿ ಇಲ್ಲಿಯವರೆಗೂ ಕೂಡ 50ಕ್ಕಿಂತ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದೆ. ಸಾಕಷ್ಟು ಜನ ಇನ್ನೂ ನಾಪತ್ತೆ ಆಗಿದ್ದಾರೆ. ಸುಮಾರು 150 ಫ್ಯಾಮಿಲಿಗಳು ಇಲ್ಲಿ ಕುಟುಂಬಗಳು ವಾಸ ಇತ್ತು ಅನ್ನುವ ಮಾಹಿತಿ ಇದೆ. ಅವರೆಲ್ಲರೂ ಕೂಡ ಈಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕೂಡ ಮನೆಗಳನ್ನು ಕಳ್ಕೊಂಡಿದ್ದಾರೆ. ದೃಶ್ಯಗಳನ್ನು ಗಮನಿಸ್ಬೋದು ಯಾವ ರೀತಿಯಾಗಿ ತಮ್ಮ ಮನೆಗಳನ್ನು ಅಲ್ಲಿ ಕಳ್ಕೊಂಡಿದ್ದಾರೆ ಅಂತೇಳಿ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಮತ್ತೊಂದು ಕಡೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಒಂದಲ್ಲ ಎರಡಲ್ಲ, ಇಲ್ಲೊಂದು JCB ಮೂಲಕ ಆ ಗುಡ್ಡೆಯನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾಯಿದೆ. ನಿನ್ನೆ ಅಷ್ಟೇ ಇದೇ ಜಾಗದಲ್ಲಿ ಒಂದು ಪುಟ್ಟ ಮಗುವಿನ ಮೃತದೇಹ ಪತ್ತೆಯಾಗಿತ್ತು. ಆ ಮಗುವಿನ ಮೃತದೇಹ ಕೂಡ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗಿತ್ತು. ಈಗ ಮುಂಡಕೈನ ಕಂಪ್ಲೀಟ್ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಅಂತೇಳಿ. ಎಲ್ಲರೂ ಕೂಡ ಸೂರನ್ನು ಕಳೆದುಕೊಂಡು ನೋಡಿ ಅಲ್ಲೆಲ್ಲ ಕೂಡ ಬಿದ್ದಿದೆ. ಮನೆ, ಆ ಸಾಮಾನುಗಳು, ಮನೆಯಲ್ಲಿ ಇದ್ದಂಥ ವೆಹಿಕಲ್ಗಳು ಎಲ್ಲವೂ ಕೂಡ ಅಲ್ಲಿ ಕಂಪ್ಲೀಟ್ ಜಖಮ್ ಆಗಿದೆ. ಈಗ ಈ ಒಂದು JCB ಮೂಲಕ ಅಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆಯಲ್ಲ, ಇಲ್ಲಿ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಕೂಡ ಈ ಮನೆ ಏನಿದೆ ಈ ಮನೆಯು ಕೂಡ ಬೀಳುವಂತಹ ಸಾಧ್ಯತೆ ಇದೆ. ನೋಡಿ, ಅಲ್ಲಿ ಈ ಒಂದು ಗುಡ್ಡ ಏನಿದೆ, ಗುಡ್ಡದ ಹಿಂಬದಿಯಲ್ಲಿ ನಮಗೆ ದಟ್ಟವಾಗಿ ಮಂಜು ಆವರಿಸಿರೋದು ಕಾಣೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ಒಂದು ಮೊದಲಿಗೆ ಗುಡ್ಡ ಕುಸಿದು ಅಲ್ಲಿಂದ ಬಂದಂತಹ ಬಂಡೆ ಕಲ್ಲುಗಳು, ಮಣ್ಣು, ನೀರು ಎಲ್ಲವೂ ಕೂಡ 3 ಗ್ರಾಮಗಳನ್ನು ಕೊಚ್ಚಿಕೊಂಡು ಹೋಗಿತ್ತು. ಆ ಒಂದು ಎಫೆಕ್ಟ್ನಿಂದಾಗಿ ಇವತ್ತು ಇಲ್ಲಿ ಮುಂಡಕೈ ಗ್ರಾಮ ಅನ್ನೋದು ಒಂದು ಇತ್ತ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಯಾಕಂದರೆ ಎಲ್ಲವೂ ಕೂಡ ಮಣ್ಣು, ಕಲ್ಲಿನ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡು ಛಿದ್ರಗೊಂಡಿದೆ. ಇಲ್ಲಿರುವಂಥ ಗ್ರಾಮಸ್ಥರೆಲ್ಲರೂ ಕೂಡ ನಾಪತ್ತೆ ಆಗಿದ್ದಾರೆ. ಇಲ್ಲಿಯವರೆಗೂ 50ಕ್ಕಿಂತ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದೆ. ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆಗಿದ್ದಾರೆ ಶ್ರೀಲಕ್ಷ್ಮಿ ರಾಜ್ಕುಮಾರ್. ಕೇರಳದಲ್ಲಿ ಸದ್ಯಕ್ಕೆ ಮಳೆಯಿಂದ ಏನೆಲ್ಲ ಅವಾಂತರ ಆಗ್ತಾ ಇದೆ, ಅದರಲ್ಲೂ ವಯನಾಡಿನಲ್ಲಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ಸಾಗ್ತಾ ಇದೆ. ಹಾಗಿದ್ರೆ ಈಗ ಸದ್ಯಕ್ಕೆ ಈ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಇದೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಕೆಸರಿನಲ್ಲಿ ಸಿಕ್ಕಾಕೊಂಡಿದ್ದ ವ್ಯಕ್ತಿಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಚೂರಲ್ ಮಲೈ ಮುಂಡಕೈ ನಡುವೆ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. NDRF ತಂಡದ ಸದಸ್ಯರು ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸಿ ಈ ಪ್ರವಾಹದಲ್ಲಿ ಸಿಕ್ಕಾಕೊಂಡವರನ್ನ ಜೀವಂತವಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ವಯನಾಡಿನ ಸುತ್ತಮುತ್ತ ಯಾವೆಲ್ಲ ಗ್ರಾಮಗಳು ಕೊಚ್ಚಿ ಹೋಗಿವೆಯೋ ಸಂಪರ್ಕ ಸಾಧ್ಯವಾಗದ ಸ್ಥಳಗಳಿಗೂ ತಲುಪಿ ಸೇನೆ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ನಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ, ಸಾಲಾಗಿ ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಧಾವಿಸ್ತಾ ಇರೋದು. ಮತ್ತೊಂದು ಕಡೆ ಯಾರಿಗೆ ಚಿಕಿತ್ಸೆ ಅಗತ್ಯ ಇದೆಯೋ, ಯಾರನ್ನ ಸೇಫ್ ಸ್ಥಳಗಳಿಗೆ ಸ್ಥಳಾಂತರ ಮಾಡಬೇಕು, ಅವರೆಲ್ಲರನ್ನೂ ಕೂಡ ಈಗ ಆಯಾ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಗುಡ್ಡದ ಭೂತಕ್ಕೆ
ಶ್ರೀಪಾದ್, ಅಷ್ಟು ಮನೆಗಳು ಸರ್ವನಾಶ ಆಗಿದೆ. ಅಲ್ಲಿ 10 ಮನೆಗಳು ಮಾತ್ರ ಉಳ್ಕೊಂಡಿದೆ. ಚೂರಲ್ಮಲೈ ಕಥೆ ಹೇಳ್ತಾ ಇದೀವಿ, ದಾರುಣವಾದಂತ ಕಥೆ. ನದಿ ಪಾತ್ರದ ಅಷ್ಟು ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಸ್ಮಶಾನ ಮೌನ ಮಾತ್ರ ದುರಂತದ ಬಳಿಕ ಚೂರಲ್ಮಲೈನಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ನೋಡಿದ್ರೆ ಯಾರು ಕೂಡ ಇಲ್ಲೊಂದು ಊರಿತ್ತಂತ ಹೇಳಕ್ಕೆ ಆಗಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಹಾಕುರ್ತಾದ ಗ್ರೌಂಡ್ ರಿಪೋರ್ಟ್. ಅಷ್ಟು ಮನೆಗಳು ನೀರು ಪಾಲಾಗಿದ್ದಾವೆ. ಇಡೀ ಊರೇ ಕೊಚ್ಕೊಂಡು ಹೋಗಿದೆ. ನಾಗೇಂದ್ರ ಬಾಬು ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೇರಳದ ವಯನಾಡಿನ 3 ಭಾಗದಲ್ಲಿ ಗುಡ್ಡ ಕುಸಿತ ಆಗಿ ಇವತ್ತಿಗೆ 3ನೇ ದಿನ ಆಗಿದೆ. ಇವತ್ತು ಕಾರ್ಯಾಚರಣೆ ಮುಂದುವರಿತಾ ಇದೆ. ನಾನೀಗ ಚೂರಲ್ಮಲೈಯಿಂದ ಮುಂಡಕೆಗೆ ಹೋಗುವಂತ ದಾರಿ ಮಧ್ಯದಲ್ಲಿ ನಿಂತಿದ್ದೀನಿ. ನನ್ನ ಹಿಂಬದಿಯಲ್ಲಿ ನಿಂತಿರೋದನ್ನ ನೀವು ಗಮನಿಸ್ಬೋದು. ಇದು ಎಲ್ಲರೂ ಅಂದುಕೊಂಡಿರುವಂತೆ ಏನೋ ಒಂದು ನದಿ ಹರಿಯುವಂತ ಜಾಗ ಇರ್ಬೋದು ಅಂತೇಳಿ. ಖಂಡಿತವಾಗ್ಲೂ ಅಲ್ಲ. ಈ ಜಾಗ ಇದೆಯಲ್ಲ, ಇಲ್ಲಿ ಈಗ ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂಥದ್ದು ನದಿ ನೀರು ಹರಿದು ಹೋದ ಬಳಿಕ ಏನು ಮಣ್ಣಿರುತ್ತೆ ಆ ಥರದ ಮಣ್ಣು ಕಾಣಿಸ್ತದೆ. ಇಲ್ಲಿ ನದಿ ಇರಲಿಲ್ಲ, ಆದರೆ ಸ್ಕೂಲ್ನ ಪ್ಲೇ ಗ್ರೌಂಡ್ ಇತ್ತು ಅನ್ನೋ ಮಾಹಿತಿ ಇದೆ. ಸೊ ಪ್ಲೇ ಗ್ರೌಂಡ್ ಇತ್ತು. ಆಮೇಲೆ ಅಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಆ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಮೊದಲಿಂದ ಇಲ್ಲಿದ್ದಲ್ಲ, ಅಲ್ಲಿ ಗುಡ್ಡ ಕುಸಿತ ಆಗಿ ಅಲ್ಲಿಂದ ಅದೆಲ್ಲವೂ ಕೂಡ ಮಣ್ಣಿನ ಸಮೇತವಾಗಿ ಅದು ಕೂಡ ಕೊಚ್ಚಿಕೊಂಡು ಬಂದಿತ್ತು. ಇಲ್ಲಿದ್ದಂಥ ಕಂಪ್ಲೀಟ್ ಪ್ಲೇ ಗ್ರೌಂಡ್ ಹಾಳಾಗಿದೆ. ನೋಡಿ, ಈಗ ಮಣ್ಣೆ ನಿಂತಿದೆಯಲ್ಲ, ನನ್ನ ಎತ್ತರಕ್ಕಿಂತ ಜಾಸ್ತಿ ಮಣ್ಣು ಬಂದು ನಿಂತಿದೆ ಅನ್ನುವ ಮಾಹಿತಿ ಇಲ್ಲಿರುವಂತಹ ಸ್ಥಳೀಯರು ಕೊಡ್ತಾ ಇದ್ರು. ಮತ್ತೆ ಆ ಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ನದಿ ಹರಿತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಅಲ್ಲಿ ನದಿ ಯಾವಾಗಲೂ ಕೂಡ ಹರಿತಾ ಇತ್ತು, ಆದ್ರೆ ಇಲ್ಲಿಯವರೆಗೂ ಮಣ್ಣು ಬಂದಿದೆ. ಇದೆಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ಆ ಭಾಗದಲ್ಲಿರೋದು ಚೂರಲ್ಮಲೈ ಅನ್ನೋ ಜಾಗ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ, 1-2 ಮನೆ ಅಲ್ಲ, ಸುಮಾರು ಒಂದು 10-15 ಮನೆಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿರುವಂಥ ಮನೆಗಳನ್ನು ನಮ್ಮ ಕ್ಯಾಮ್ರಾಮನ್ ರಾಕೇಶ್ ನಿಮಗೆ ಅಲ್ಲಿರುವಂಥ ಮನೆಗಳ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೀಗೇನಲ್ಲಿ ಆ ಬದಿಯಲ್ಲಿರುವಂಥ ಮನೆಗಳ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಎಲ್ಲವೂ ಕೂಡ ಅರ್ಧಕ್ಕೆ ಅರ್ಧ ಕೊಲಾಪ್ಸ್ ಆಗಿದೆ. ಅಲ್ಲಿ ಒಂದು 3-4 ಜನ ಅಲ್ಲಿ ರೆಸ್ಕ್ಯೂ ಟೀಮ್ ಅವರು ಅಲ್ಲಿ ವರ್ಕನ್ನು ಮಾಡ್ತಾ ಇದ್ದಂತ ಗಮನಿಸಬಹುದು ದೃಶ್ಯಾವಳಿಯನ್ನ. ಅಲ್ಲಿ ಒಂದು ಮನೆ ಇತ್ತು, ಆ ಮನೆಯು ಕೂಡ ಕೊಚ್ಕೊಂಡೋಗಿದೆ. ಕೇವಲ ಒಂದು ಮನೆಯಲ್ಲ, ಆ ಸಾಲಲ್ಲಿದ್ದಂತಹ ಅಷ್ಟೂ ಮನೆಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ನಮಗೆ ಇಲ್ಲಿಂದ ಕಾಣೋದಕ್ಕೆ ಸಿಗ್ತಾ ಇದೆ, ಒಂದು 3-4 ಕಾರುಗಳು ಅಲ್ಲಿ ಜಖಮ್ ಆಗಿದೆ. ಎಲ್ಲವೂ ಕೂಡ ನಾಶ ಆಗಿದೆ. ಈಗ ಆ ಭಾಗದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಈ ಜಾಗದಲ್ಲಿ ಇನ್ನು ಎಷ್ಟು ಜನರ ದೇಹಗಳು ಅವಶೇಷಗಳಾಡಿ ಸಿಲುಕಿದ್ಯೋ ಗೊತ್ತಿಲ್ಲ. ಅದಕ್ಕಾಗಿ ಇವರೆಲ್ಲರೂ ಕೂಡ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೇರಳ.